अद्य मया पूर्वोच्चरितैवमुनविशेषेण शिष्टायां स्यां शुभतिथोऽस्य जमानस्य गोत्रोद्भवस्य गोत्रोद्भवस्य श्रीनन्दमूरी बालकृष्णनाम्ने वसुन्धरादेवी नाम्न्याः मोक्षज्ञानाम्न्याः तेजस्विनी नाम्न्याः सह कुटुम्बानं क्षेमस्तेज विजयवीर्यायुरारोग्यैश्वर्याभिवृद्ध्यर्थं धर्मार्थकाम्यमोक्षचतुर्विधफलपुरुषार्थसिद्ध्यर्थं विशेषेण नन्दमूरी बालकृष्णनामधेयस्य शीघ्रमेव आरोग्यभाग्यता सिद्ध्यर्थम् आरोग्यदृढगात्रता सिद्ध्यर्थं शरीरे सकलरोगोपद्रवनिवारणार्थं लक्ष्मीनरसिंहस्वामी देवताभ्यो नमः अष्टोत्तरपुष्पपूजाञ्च करिष्ये। सर्वात्मनां महाशिवदे नमः योगानन्दाय महाविक्रमाय महाहरये नमः गौराहराय महाविक्रमे महादयाय नमः जयवर्धनाय महावज्राय महाब्रह्मणे महागौराय महागौरविक्रमाय महाजुलंकाय महाज्वालामालिनी महाज्वालाय महापूर्वे महातिलाक्षाय महासहस्राक्षाय महासुंदरेक्षाय महाप्रतापाय महाधूषाय महाप्राज्ञात्मकगुणे सदाशिवाय महारणकर्तुंतने महादेवतानंदनाय महाकलत्राय महाभद्राय महाबलभद्राय महाभद्राय महापुरुषोत्तमाय महादेवाय लक्ष्मी नरसिंह लक्ष्मी नारायण स्वामी ನಮಸ್ತೆ. ಇವತ್ತು ನಾವೇನು ಇಲ್ಲಿ ಸೇರಿದ್ದೀವಿ ಅನ್ನೋ ವಿಷಯ ನಮ್ಮ ನಂದಮೂರಿ ಬಾಲಕೃಷ್ಣ ಅಭಿಮಾನಿಗಳ ಬಳಗ. ಇವತ್ತು ಅವರಿಗೆ ಅವರ ಹೆಸರಲ್ಲಿ ಒಂದು ಅಭಿಷೇಕ ಮತ್ತೆ ಪೂಜೆಯನ್ನು ಮಾಡಬೇಕಾಗಿತ್ತು. ಏನು ವಿಷಯ ಅಂತ ಹೇಳಿದ್ರೆ, ನಿನ್ನೆ ಅವರು ಒಂದು ಶೂಟಿಂಗ್ ನಲ್ಲಿ ಒಂದು ತೊಂದರೆಗೊಳಗಾಗಿದ್ರು. ಅವರಿಗೆ ಯಾವುದೋ ಒಂದು ದೇವ ಶಕ್ತಿ ಇದಾಗಿದ್ದರಿಂದ ಅದರ ಸಲುವಾಗಿ ನಮ್ಮ ವಾನಗನಹಳ್ಳಿ ಬಾಲಕೃಷ್ಣ ಅವರು ಅವರ ಹೆಸರಿನಲ್ಲಿ ನಲಗಂಗಮ್ಮನಿಗೆ ಮತ್ತೆ ಕದ್ರಿಪುರ ನರಸಿಂಹಸ್ವಾಮಿ ಅವರ ದೇವರ ಮನೆ ಅವರ ಹೆಸರಲ್ಲಿ ಒಂದು ಪೂಜೆ ಮಾಡ್ಬೇಕು ಅನ್ಕೊಂಡಿದ್ವಿ. ಅದ್ರ ಸಲುವಾಗಿ ಎಲ್ಲ ನಾವು ಸೇರಿ ಇವತ್ತು ಒಂದು ಪೂಜೆಯನ್ನ ಇಲ್ಲಿ ಹಮ್ಮಿಕೊಂಡಿದೀವಿ. ಏನು ನಮ್ಮ ನಂದಮೂರಿ ಬಾಲಕೃಷ್ಣ ಅವರು ನಿಜ ಜೀವನದಲ್ಲಿ ಹೀರೋನೆ, ಸಿನಿಮಾದಲ್ಲೂ ಹೀರೋನೆ. ಯಾಕಂದ್ರೆ ಯಾವುದೇ ಒಂದು ಸಿನಿಮಾದಲ್ಲಿ ಕೆಲಸ ಮಾಡುವಾಗ ನಾನು ಡೂಪ್ ಮಾಡಬಾರ್ದು, ಒಂದು ರಿಯಲ್ ಆಗಿ ಇರಬೇಕು ಅನ್ನೋ ಒಂದು ಜನಗಳಿಗೆ ಒಂದು ವಿಷಯ ತಿಳಿಸ್ಬೇಕಂತ ಒಂದು ಇದರಲ್ಲಿ ಅಲ್ಲೊಂದು ಎಡವಿದ್ದಾರೆ. ಅದು ಬೇಗ ಅವರು ಆರೋಗ್ಯ ಎಲ್ಲ ಚೇತರಿಸ್ಕೊಂಡು ಬೇಗ ಮತ್ತೆ ಅವರು ಸಿನಿಮಾ ಶೂಟಿಂಗ್ ನಲ್ಲಿ ಮತ್ತೆ ಅವರು ಖಾಸಗಿ ಕಾರ್ಯಕ್ರಮಗಳು ತುಂಬಾ ಮಾಡ್ತಾ ಇದ್ದಾರೆ. ಅವರಿಗೆ ಅಷ್ಟ ಆರೋಗ್ಯ ಎಲ್ಲಾ ಕೊಟ್ಟು ದೇವರು ಭಗವಂತ ಅವ್ರಿಗೆ ಕಾಪಾಡ್ಬೇಕಂತಲ್ಲಿ ಎಲ್ಲರ ಪರವಾಗಿ ಮತ್ತೆ ನಮ್ಮ ಬಾಲಕೃಷ್ಣ ಪರವಾಗಿ ನಾವೊಂದು ಮನವಿ ಮಾಡ್ಕೊಂತೀವಿ. ನಂದಮೂರಿ ಬಾಲಕೃಷ್ಣ ಅವ್ರು ಹೇಳ್ತಾ ಇದ್ರು, ಯಾವತ್ತು ಧರ್ಮ ಸನಾತನ ಬಗ್ಗೆ ಅಂತ ಹೇಳಿದ್ರೆ ಅವರ ದೈವ ಭಕ್ತಿ ಮೇಲೆ ತುಂಬಾ ಆಸಕ್ತಿ. ಅವರು ಒಂದಲ್ಲ ಎರಡಲ್ಲ 3 ಗಂಟೆ ಹೊತ್ತು ಆ ಒಂದು ಧರ್ಮ ಬಗ್ಗೆ ಆಗ್ಲಿ ಸನಾತನ ಬಗ್ಗೆ ದೇವರ ಬಗ್ಗೆ ತುಂಬಾ ಜ್ಞಾನ ಮಾಡ್ತಾರೆ. ಆದ್ರೆ ಅವರು ಒಂದೇ ಒಂದು ಮಾತನ್ನ ಹೇಳ್ತಾ ಇದ್ರೆ, ಅಖಂಡ 2 ಸಿನಿಮಾದಲ್ಲಿ ಅವರು ಅದಕ್ಕೆ ಸಿನಿಮಾ ಕೂಡ ಡೆಡಿಕೇಶನ್ ಆಗ್ಲಿ ಅದರಲ್ಲಿರ್ತಕ್ಕಂಥ ಒಂದು ಪ್ರಾರ್ಥನೆ ಆಗ್ಲಿ ಏನು ಅವ್ರ ತಂದೆಯವರು ಒಂದು ಶಿವನ ಒಂದು ಪಾತ್ರ ಮಾಡಿದಾಗ 18 ಗಂಟೆಗಳ ಕಾಲ ತಲೆ ಮೇಲೆ ಒಂದು ಇದನ್ನ ಇಟ್ಕೊಂಡು ಆರತಿ ಮಾಡಿದ ಅದೇ ಒಂದು ಸ್ಫೂರ್ತಿಯನ್ನ ಹೊಂದ್ಕೊಂಡಂತ ನಮ್ಮ ನಂದಮೂರಿ ಬಾಲಕೃಷ್ಣ ಅವರು ಅದೇ ರೀತಿ ಮಾಡಿದ ಧರ್ಮವನ್ನು ನೀವು ರಕ್ಷಣೆ ಮಾಡಿ, ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಅಂತ ಹೇಳಿ ಈ ಸಂದೇಶವನ್ನು ಇಡೀ ಪ್ರಪಂಚಕ್ಕೆ ಅಖಂಡ 2 ಸಿನಿಮಾದಲ್ಲಿ ತೋರಿಸ್ಕೊಟ್ಟಿದ್ದಾರೆ ಸರ್.
ಇಷ್ಟು ಅದನ್ನು ತಿಳಿಸ್ಕೊಟ್ಟ ಏಕೈಕ ವ್ಯಕ್ತಿ ಅಂತ ಹೇಳಿದ್ರೆ ನಮ್ಮ ತೆಲುಗು ರಾಷ್ಟ್ರ ತೆಲಂಗಾಣ ಆಗ್ಬೋದು, ಆಂಧ್ರ ಆಗ್ಬೋದು, ಕರ್ನಾಟಕ ತಿಳಿಸ್ಕೊಡೋದು ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ಬಾಲಕೃಷ್ಣ ಒಬ್ರು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಇಷ್ಟೊತ್ತು ಮಾತಾಡಲು ನಮ್ಗೆ ಅವಕಾಶ ಕೊಟ್ಟ ನಮ್ಮ ಬಾಲಕೃಷ್ಣ ಅವ್ರಿಗೆ ಒಂದು ವಿಶೇಷ ಏನಂದ್ರೆ, ನಮ್ಮ ಅಭಿಮಾನ ದೇವರಾದಂತ ನಂದಮೂರಿ ಬಾಲಕೃಷ್ಣ ಅವರು ನಿನ್ನೆ ಶೂಟಿಂಗ್ ವೇಳೆ ಸ್ವಲ್ಪ ಗಾಯಕ್ಕೆ ಒಳಗಾಗಿದ್ದಾರೆ. ಅವರು ಬೇಗ ಚೇತರಿಸಿಕೊಳ್ಬೇಕು ಅಂತ ನಮ್ಮ ಮುಳಬಾಗಲು ತಾಲೂಕಿನ ಅವನಗಾನಿ ಬಾಲಕೃಷ್ಣ ಅವರ ಬಳಗದವರು ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವಸ್ಥಾನದಲ್ಲಿ ಒಂದು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡು ನಾವೆಲ್ಲ ಸೇರಿದ್ದೀವಿ. ನಮ್ಮ ಎಲ್ಲಾ ಅಭಿಮಾನಿಗಳ ಪರವಾಗಿ ಬಾಲಕೃಷ್ಣ ಅವರು ಬೇಗ ಚೇತರಿಸಿಕೊಂಡು ಇಂದಿನಂತೆ ಆಗ್ಬೇಕು ಅಂತ ನಾವೆಲ್ಲ ಆಶಿಸ್ತಿದ್ದೇವೆ. ಇಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸ್ತಾ ಇದ್ದೀವಿ.